ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ನನ್ನ ಫೇವ್ರೆಟ್ ಕೆಂಪು ಚಟ್ನಿ ಮಾಡ್ತಾಯಿದ್ದೀವಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ನಾನೊಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಎಷ್ಟು ಕ್ವಾಂಟಿಟಿ ಮೇಲೆ ತೊಗೋತೀರೋ ಅದ್ರ ಮೇಲೆ ಈರುಳ್ಳಿ ಹಾಕೋಬೋದು. ನಾನು ಒಂದು ಸ್ವಲ್ಪ ಹುಣಸೆಹಣ್ಣೆ ಹಾಕ್ಕೊತಿದ್ದೀನಿ. ಒಂದು ದೊಡ್ಡದು ಅಡಿಕೆ ಬಿಟ್ಟಷ್ಟು ಹುಣಸೆಹಣ್ಣು, ಒಂದಿಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಒಣಮೆಣ್ಸಿನ್ಕಾಯಿನ ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊತಿದ್ವಿ, ಯಾಕಂದರೆ ಧೂಳಿರುತ್ತೆ ಅದರಲ್ಲಿ. ಹಂಗಾಗಿ ನೆನೆಸಬಾರ್ದು, ಜಸ್ಟ್ ತೊಳ್ಕೊಂಡ್ರೆ ಸಾಕು. ಈಗ ತೊಳ್ಕೊಂಡು ತಟ್ಟೆಗೆ ಹಾಕ್ಕೊಳ್ಳೋಣ, ಸಪ್ರೇಟ್ ಎತ್ತಿಟ್ಕೊಳ್ಳೋಣ. ಇವಾಗ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ. ತೊಳೆದಿಟ್ಕೊಂಡಿರೋ ಒಣಮೆಣ್ಸಿನ್ಕಾಯಿ, ಬೆಲ್ಲ ಮತ್ತು ನೆನೆಸಿರೋ ಹುಣಸೆಹಣ್ಣು, ಬೆಳ್ಳುಳ್ಳಿ, ಜೀರಿಗೆ, ಈರುಳ್ಳಿ ಮತ್ತು ಕರಿಬೇವು. ಈಗ ಹೇಗೆ ಮಾಡೋದು ಅಂತ ಬಾಣಲೆ ಹಚ್ಚೋಣ. ಸ್ಟವ್ ಹಚ್ಬಿಟ್ಟು ಬಾಣಲೆ ಇಡೋಣ. ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ. ಒಣಮೆಣ್ಸಿನ್ಕಾಯಿ ತೊಳೆದಿದ್ವಲ್ಲ, ಸ್ವಲ್ಪ ನೀರು ಇರ್ತೈತೆ, ಅದನ್ನು ಹಾಗೆ ಹುರ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ನೀರಿನ ಅಂಶ ಹೋಗಲಿ ಅಂತ. ಈಗ ಎಣ್ಣೆ ಹಾಕ್ಕೊಂಡು ಹುರಿಯೋಣ. ಈಗ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಗರಿ ಗರಿ ಅನ್ನೋವರೆಗೂ, ಫ್ರೈ ಆಗೋವರೆಗೂ ಹುರಿಬೇಕು. ನೀವು ಇದನ್ನು ಜಾಸ್ತಿ ನೀರು ಹಾಕಬಾರ್ದು. ನಾವೇನು ಹುಣಸೆಹಣ್ಣು ನೆನೆ ಹಾಕಿರ್ತೀವಲ್ಲ, ನೀರು ಅಷ್ಟೇ ಸಾಕಿದಕ್ಕೆ. ಈಗ ಮೆಣಸಿನ್ಕಾಯಿ ಫ್ರೈ ಆಗತ್ತೆ. ಈಗ ತಗೊಂಬಿಡೋಣ. ಇವಾಗ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಗುಂಟೂರು ಮೆಣಸಿನ್ಕಾಯಿ ಅಲ್ಲ. ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡ್ರೆ ತುಂಬ ಖಾರ ಆಗುತ್ತೆ ಅದಕ್ಕೆ. ಈಗ ಇನ್ನೂ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಈಗ ಈರುಳ್ಳಿ ಎಲ್ಲ ಹುರ್ಕೊಳ್ಳೋಣ. ಈರುಳ್ಳಿ ಹಸಿ ಬಿಸಿ ಇರಬಾರ್ದು, ತೀರಾ ಕೆಂಪಗೆ ಹುರ್ಕೋಬೇಕು ಚೆನ್ನಾಗಿ. ಇಲ್ಲಾಂದರೆ ಈರುಳ್ಳಿ ಹಸಿ ವಾಸನೆ ಹಾಗೆ ಉಳಿದ್ಬಿಡುತ್ತೆ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಕರಿಬೇವು ಹಾಕ್ಕೊಳ್ಳೋಣ. ನೀವಿದು ಅನ್ನದ ಜೊತೆಗೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೂ ಚೆನ್ನಾಗಿರ್ತತೆ. ರೊಟ್ಟಿಗೆ, ಚಪಾತಿಗೆ ನೀವೊಂದು ತಿಂಗಳು ಇಟ್ಕೊಂಡ್ರೂ ಕೆಡೋದಿಲ್ಲ ಇದು ಚಟ್ನಿ. ನೀವು ಆರಾಮಾಗಿ ಒಂದು ತಿಂಗಳಾನ್ಗಟ್ಲೆ ಇಟ್ಕೊಂಡು ತಿನ್ಬೋದು. ಈಗ ಈರುಳ್ಳಿ ಎಲ್ಲ ಫ್ರೈ ಆಗೈತೆ. ಈಗ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ, ಅದು ಹುರಿದಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರ್ತದೆ. ಈಗ ಎಲ್ಲನೂ ತಕ್ಕೊಂಬಿಡೋಣ. ಇವಾಗ ತಟ್ಟೆಗೆ ಈಗೆಲ್ಲ ತಕ್ಕೊಂಡಿದ್ದೀವಿ ಹುರ್ಕೊಂಡು. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಾವು ಹುರಿದಿಟ್ಕೊಂಡಿರೋದೆಲ್ಲ ಈಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಇದಕ್ಕೆ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ ಅದಕ್ಕೆ ಚಟ್ನಿಗೆ. ನಾವೇನು ಹುಣಸೆಹಣ್ಣು ನೆನೆ ಹಾಕಿದ್ವಿ, ಹುಣಸೆಹಣ್ಣು ಅಷ್ಟೇ ನೀರು ಸಾಕು ಚಟ್ನಿಗೆ, ಮತ್ತು ಎಕ್ಸ್ಟ್ರಾ ನೀರು ಹಾಕಬಾರ್ದು. ಉಪ್ಪು, ಈಗ ಇದನ್ನು ರುಬ್ಕೊಂಬರೋಣ. ಈಗ ರುಬ್ಕೊಂಬಂದ್ವಿ ನೋಡಿರಿ, ಕೆಂಪು ಚಟ್ನಿ ಎಷ್ಟು ಚೆನ್ನಾಗಾಗುತ್ತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.
ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮೀ. ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಕೆಂಪು ಚಟ್ನಿ ನೀವು ಒಂದು ತಿಂಗಳು ಇಟ್ಕೊಂಡು ತಿಂದ್ರೂ ಏನೂ ಕೆಡೋದಿಲ್ಲ, ಚೆನ್ನಾಗಿರ್ತೈತಿ. Thank you so much. Thank you for watching.